ಉಮೇಶ್ ರೆಡ್ಡಿ ಬಂಧನದ ಬಳಿಕ ನಿಟ್ಟುಸಿರು ಬಿಟ್ಟಿದ್ದ ರಾಜ್ಯದ ಜನ ಇದೀಗ ಮತ್ತೆ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ಈಗ ಮತ್ತೊಬ್ಬ ಜೂನಿಯರ್ ಉಮೇಶ್ ರೆಡ್ಡಿ ಪ್ರತ್ಯಕ್ಷವಾಗಿದ್ದು ರಾಜರಾಜೇಶ್ವರಿ ನಗರದ ಬೆಮೆಲ್ 5ನೇ ಹಂತದಲ್ಲಿರುವ ಮಹಿಳೆಯ ನಿದ್ದೆಗೆಡಿಸಿದ್ದಾನೆ. ಮಧ್ಯರಾತ್ರಿ 11ರಿಂದ ಬೆಳಗಿನ ಜಾವ 2 ಗಂಟೆ ವೇಳೆಗೆ ಜೂನಿಯರ್ ಸೈಕೋ ಉಮೇಶ್ ರೆಡ್ಡಿ ಮನೆ ರೂಮ್ಗಳ ಕಿಟಕಿಯಲ್ಲಿ ಎಣುತ್ತಿದ್ದಾನೆ ಅಂತ ಸ್ಥಳೀಯರು ದೂರಿದ್ದಾರೆ. ಆತನನ್ನ ಹಿಡಿಯೋಕ್ ಹೋದ್ರೆ ಕ್ಷಣ ಮಾತ್ರದಲ್ಲಿ ಕಿರಾತಕ ಪರಾರಿಯಾಗ್ತಾನೆ ಎನ್ನಲಾಗ್ತಾ ಇದ್ದು ಆತನಿಗೆ ಏರಿಯಾದ ಎಲ್ಲಾ ರಸ್ತೆಗಳ ಸಂಪರ್ಕ ಚೆನ್ನಾಗಿ ತಿಳಿದಿದೆಯಂತೆ. ಸೈಕೋ ಬಗ್ಗೆ ಯುವತಿಯೋರ್ವಳು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಮಹಿಳೆಯರನ್ನ ಎಚ್ಚರಿಸಿದ್ದಾಳೆ. ಇದರಿಂದಾಗಿ ಸೈಕೋ ಹಾವಳಿಗೆ ಮಹಿಳೆಯರು ಹಾಗೂ ಯುವತಿಯರು ತಮ್ಮ ಮನೆಗಳಲ್ಲಿ ಹಾಗೆ ರೂಮ್ಗಳಲ್ಲಿ ಒಂಟಿಯಾಗಿ ಇರೋಕೆ ಭಯ ಪಡ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಈ ಅಪರಿಚಿತ ಸೈಕೋ ಬಗ್ಗೆ ಮಹಿಳೆಯರು ಪೊಲೀಸರಿಗೆ ದೂರು ಸಲ್ಲಿಸಿದ್ದಾರೆ. ಆರ್ಆರ್ ನಗರ ಠಾಣೆ ಪೊಲೀಸರು ತಮ್ಮ ಠಾಣಾ ವ್ಯಾಪ್ತಿಯ ರಾತ್ರಿ ಗಸ್ತನ್ನ ಹೆಚ್ಚಿಸಿದ್ದು ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನ ನಡೆಸುತ್ತಿದ್ದಾರಂತೆ. ಆದ್ರೆ ಸೈಕೋ ಮಾತ್ರ ಒಂದೇ ಏರಿಯಾವಲ್ಲದೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಅಲ್ಲಲ್ಲಿ ಕಾಣಿಸಿಕೊಳ್ತಿದ್ದಾನೆ ಎನ್ನಲಾಗಿದೆ. ಮಹಿಳೆಯರ ಎದೆ ಬಡಿತ ಮೂಲಕ ಹೆಚ್ಚಾಗಿದೆ. ಇನ್ನು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆದ ಈ ಒಂದು ಸೈಕೋನ ಭಾವಚಿತ್ರವನ್ನ ಕೂಡ ಗಮನಿಸಬಹುದಾಗಿದೆ. ಈತ ನಡುರಾತ್ರಿ ಅಂದ್ರೆ 11 ಗಂಟೆಯಿಂದ 2 ಗಂಟೆವರೆಗೂ ಯಾವ ಕ್ಷಣದಲ್ಲಿ ಎಲ್ಲಿ ಪ್ರತ್ಯಕ್ಷ ಆಗ್ತಾನೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲ್ಲ. ಆದರೆ ಮಹಿಳೆಯರು ಯುವತಿಯರು ಇರೋ ಬೆಡ್ರೂಮ್ ಬಾತ್ರೂಮ್ನಲ್ಲಿ ಇಣುಕಿ ನೋಡ್ತಾ ಇರ್ತಾನಂತೆ. ಈತನನ್ನ ಹಿಡಿಯುವ ಪ್ರಯತ್ನ ಕೂಡ ಹಲವಾರು ಬಾರಿ ಮಾಡಲಾಗಿದೆ. ಆದರೆ ಕ್ಷಣ ಮಾತ್ರದಲ್ಲಿ ಈ ಚಾಣಾಕ್ಷ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಇನ್ನು ಈತನ ಈ ಒಂದು ಸೈಕೋ ಪ್ರವೃತ್ತಿಯಿಂದ ಹೆದರಿರುವ ಹಾಗೆ ನೊಂದಿರುವ ಯುವತಿಯೊಬ್ಬಳು ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನ ಹಾಕಿದ್ದು ಇತರೆ ಯುವತಿಯರಿಗೆ ಎಚ್ಚರದಿಂದ ಇರುವಂತೆ ಮಾಹಿತಿಯನ್ನ ಕೂಡ ತನ್ನ ಸಾಮಾಜಿಕ ಜಾಲತಾಣದ ಅಕೌಂಟ್ ಮೂಲಕ ತಿಳಿಸಿದ್ದಾಳೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಯಾರಿ ಜೂನಿಯರ್ ಉಮೇಶ್ ರೆಡ್ಡಿ ಯಾವ ರೀತಿ ಕಿರುಕುಳ ನೀಡ್ತಿದ್ದಾನೆ ಈತ ಮಹಿಳೆಗೆ ಹಾಗೆ ಯುವತಿಯರಿಗೆ? ಹೌದು ಸುಮತಾ, ಈತ ಯಾರು ಅನ್ನೋದು ಇಲ್ಲಿ ತನಕ ಪೊಲೀಸರಿಗೂ ಸಹಿತ ಸ್ಪಷ್ಟ ಆಗಿಲ್ಲ. ಯಾಕಂತಂದ್ರೆ ಈ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆತ ಏರಿಯಾದಲ್ಲಿ ಓಡಾಡುವಂತದ್ದು ಮತ್ತೆ ಕೆಲ ಮನೆಗಳನ್ನ ಇಣಿತ್ ನೋಡುವಂತಹ ಸಂದರ್ಭದಲ್ಲಿ ಏನು ಸಿಸಿಟಿವಿ ದೃಶ್ಯಗಳಿಂದ ರೆಕಾರ್ಡ್ ಆಗಿತ್ತು. ಅದರ ಸ್ನಾಪ್ಚಾಟ್ ಆಧಾರದ ಮೇರೆಗೆ ಆತನೇ ಈಗ ಯಾರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಸಹಿತ ತಲೆ ಕೆಡಿಸಿಕೊಂಡು ಹುಡುಕಾಟ ನಡೆಸುವಂತದ್ದು. ಕಳೆದ 6 ತಿಂಗಳಿಂದ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಬೆಮೆಲ್ ಲೇಔಟ್ ಏನಿದೆ ಅಲ್ಲಿರುವಂತಹ ಫಸ್ಟ್ ಸ್ಟೇಜ್ ಇಂದ ಹಿಡಿದು 5th ಸ್ಟೇಜ್ ತನಕ 5 ಸ್ಟೇಜ್ನ ಎಲ್ಲ ಮಹಿಳೆಯರು ಒಂದ್ ರೀತಿ ನಿದ್ದೆಗೆಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮಧ್ಯರಾತ್ರಿ ವೇಳೆಯಲ್ಲಿ ಬರೀ ಕಿಟಕಿ ಸದ್ದಾದ್ರೂ ಸಹಿತ ಅಲ್ಲಿರುವಂತಹ ಮಹಿಳೆಯರು ಬೆಚ್ಚುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದ್ರೆ ಈತ ನಾರ್ಮಲ್ ಆಗಿ ಟಾರ್ಗೆಟ್ ಮಾಡುವಂತದ್ದು ಸಾಕಷ್ಟು ರಸ್ತೆ ಬದಿಯಲ್ಲಿರುವಂತಹ ಮನೆಗಳಿರ್ಬೋದು ಮತ್ತೆ ಒಂಟಿಯಾಗಿರುವಂತಹ ಮನೆಗಳನ್ನ ಟಾರ್ಗೆಟ್ ಮಾಡುವಂತದ್ದು. ಕಾಂಪೌಂಡ್ ಅನ್ನ ಸರಾಗವಾಗಿ ಮತ್ತೆ ಗೋಡೆಗಳನ್ನ ಯಾವುದೇ ಆಧಾರ ಇಲ್ಲದೆ ಆತ ಹತ್ತುವಂತಹ ಏನು ಚಾಣಕ್ಯ ಅಂತ ಹೇಳಿ ಈಗ ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಿರುವಂತದ್ದು. ಹತ್ತುವಂತವನು ಹೋಗಿ ಮಹಿಳೆಯರ ಬೆಡ್ರೂಮ್ ಇರ್ಬೋದು ಮತ್ತೆ ಬಾತ್ರೂಮ್ ನಲ್ಲಿ ಏನು ಇಣುಕಿ ನೋಡುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ. ತಡರಾತ್ರಿ 11 ಗಂಟೆಗೆ ಈತ ಪ್ರತ್ಯಕ್ಷ ಆಗುವಂತವನು ಮಧ್ಯರಾತ್ರಿ 2 ರಿಂದ 3 ಗಂಟೆ ತನಕ ಏರಿಯಾದ ಬೇರೆ ಬೇರೆ ಮನೆಗಳ ಕಿಟಕಿಯಲ್ಲಿ ಬಗ್ ನೋಡುವಂತದ್ದು. ಇದನ್ನ ಏರಿಯಾದ ಸಾಕಷ್ಟು ಮಹಿಳೆಯರು ಸಹಿತ ಈಗಾಗಲೇ ಅಬ್ಸರ್ವ್ ಮಾಡುವಂತದ್ದು. ಮೊದಲು ಈಗಾಗಲೇ 3 ತಿಂಗಳ ಹಿಂದೆ ನೋಡಿದಂತಹ ಸ್ಥಳೀಯರು ಮತ್ತೆ ಈಗ ಪುನಃ ನೋಡುವಂತದ್ದು. 3 ತಿಂಗಳಿಂದ ನೋಡಿದಂತವ್ರು ಅವರವರಲ್ಲೇ ಮಾತಾಡ್ಕೊಂಡು ಸುಮ್ಮನೆ ಕೂಡ ಆಗಿದ್ರು. ಆದ್ರೆ ಈಗ ಪುನಃ ಆತ ಪ್ರತ್ಯಕ್ಷ ಆಗಿರೋದ್ರಿಂದ ಗಾಬರಿಗೊಂಡಂತಹ ಮಹಿಳೆಯರು ಇದನ್ನ ಸ್ವತಃ ಸಾಮಾಜಿಕ ಜಾಲತಾಣದಲ್ಲಿ ಫೇಸ್ಬುಕ್ ನಲ್ಲಿ ಇದನ್ನ ಹರಿಬಿಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆತನ ಸ್ನಾಪ್ಶಾಟ್ ಇರ್ಬೋದು ಮತ್ತೆ ಓರ್ವ ನೊಂದಿರುವಂತಹ ಮಹಿಳೆ ಆತ ಏನ್ ಮಾಡ್ತಾನೆ ಅನ್ನೋದನ್ನ ಸಂಪೂರ್ಣವಾಗಿ ವಿವರವಾಗಿ ಬರೆದು ಅದನ್ನ ಫೇಸ್ಬುಕ್ ನಲ್ಲಿ ಪೋಸ್ಟಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದು ಏರಿಯಾದ ವಾಟ್ಸ್ಆಪ್ ಮೂಲಕ ಈ ಏರಿಯಾದ ಎಲ್ಲಾ ಮಹಿಳೆಯರ ಮೊಬೈಲ್ ನಲ್ಲಿ ಹರಿದಾಡ್ತಿರುವಂತದ್ದು. ಎಲ್ರಿಗೂ ಒಂದ್ ರೀತಿ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬೆಚ್ಚಿದಂತಹ ಬೆಂಗಳೂರು ರಾಜರಾಜೇಶ್ವರಿ ನಗರ ಅಸೋಸಿಯೇಷನ್ ಇದೆ ಮತ್ತೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಸುಮಾರು 100ಕ್ಕೂ ಹೆಚ್ಚು ಮಂದಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ಹೋಗಿ ಈ ಬಗ್ಗೆ ಈಗಾಗಲೇ ದೂರನ್ನು ನೀಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಪೊಲೀಸರು ಅದರಂತೆ ಈಗ ಕಾರ್ಯಾಚರಣೆ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು. ಪ್ರತಿದಿನ ರಾತ್ರಿ ವೇಳೆಗೆ ಏನು ವಿಶೇಷವಾದಂತಹ ಗಸ್ತು ಓಡಾಡೋದಕ್ಕೂ ಸಹಿತ ಪೊಲೀಸರು ಸೂಚನೆ ಮಾಡಿದ್ದಾರೆ. ಜೊತೆಗೆ ಆತ ಒಂದೇ ಲೇಔಟ್ ನಲ್ಲಿ ಇರುವಂತಹ ಏನು ಬೇಮೆ ಲೇಔಟ್ ಏನಿದೆ ಅದರಲ್ಲಿರುವಂತಹ ಬೇರೆ ಬೇರೆ ಸ್ಟೇಜ್ ನಲ್ಲಿ ದಿನಕ್ಕೊಂದು ಸ್ಟೇಜ್ ನಲ್ಲಿ ಆತ ಅಲ್ಲಿ ತಪ್ಪಿಸ್ಕೊಂಡು ಓಡಾಡುವಂತದ್ದು. ಮತ್ತೆ ಅಲ್ಲಿರುವಂತಹ ಸ್ಥಳೀಯರು ನೋಡಿ ಆತನ ಹಿಡಿಯಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಗುವಂತದ್ದು. ಅಂದ್ರೆ ಸ್ಥಳೀಯರು ಹೇಳ್ತಿರುವಂತಹ ಮಾಹಿತಿ ಪ್ರಕಾರ ಆತನಿಗೆ ಆ ಏರಿಯಾದ ರಸ್ತೆಗಳೆಲ್ಲ ಸಾಕಷ್ಟು ಪರಿಚಿತವಾಗಿರುವಂತದ್ದು. ಯಾವ ಕಡೆ ಹೋದ್ರೆ ತಾನು ತಪ್ಪಿಸ್ಕೋಬಹುದು ಅನ್ನೋದನ್ನ ಆತ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದಾನೆ. ನಾವು ಹಿಡಿಯಕ್ಕೆ ಹೋದಂತಹ ವೇಳೆಯಲ್ಲಿ ತಕ್ಷಣ ಓಡಿ ಹೋಗುವಂತದ್ದು. ಕೆಲವೊಂದು ವೇಳೆ ಅವನು ರಸ್ತೆಯಲ್ಲಿ ತಪ್ಪಿಸ್ಕೊಳಕ್ ಆಗದಿರುವಂತಹ ಸಂದರ್ಭದಲ್ಲಿ ಯಾವುದೇ ಬಿಲ್ಡಿಂಗ್ ಅನ್ನ ವಿತೌಟ್ ಏನು ಆಧಾರ ಇಲ್ದಲೆ ಅಂದ್ರೆ ಯಾವುದೇ ಹಗ್ಗ ಬೇಡ ಏನು ಇಲ್ಲದೆ ಇದ್ರು ಸಹಿತ ನೇರವಾಗಿ ಬಿಲ್ಡಿಂಗ್ ನ ಹತ್ತಿ ಓಡುವಂತಹ ಕೆಪಾಸಿಟಿ ಇರುವಂತಹ ಪೈಪ್ಗಳ ಮೂಲಕ
ಬಿಲ್ಡಿಂಗ್ ಇಡೀ ದೊಡ್ಡ ಬಿಲ್ಡಿಂಗ್ ಹತ್ತಿ ಅದ್ರ ಮೇಲಿಂದ ತಪ್ಪಿಕೊಂಡು ಪರಾರಿಯಾಗಿರುವಂತದ್ದು. ಈಗಾಗಲೇ 3-4 ಬಾರಿ ಸ್ಥಳೀಯರು ಹಿಡಿಯೋದಕ್ಕೂ ಸಹಿತ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಆರೋಪಿಯನ್ನು ಇಲ್ಲಿ ತನಕ ಯಾರಿಗೂ ಸಹಿತ ಹಿಡಿಯೋದಕ್ಕಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಹಿತ ವಿಶೇಷ ಟೀಮ್ ಮಾಡಿರುವಂತದ್ದು, ರಾತ್ರಿ ವೇಳೆಯಲ್ಲಿ ವಿಶೇಷ ಗಸ್ತು ಸಹಿತ ಓಡಾಡುವಂಥದ್ದು, ಮತ್ತೆ ಹಗಲು ಸಮಯದಲ್ಲೂ ಸಹಿತ ಈ ರೀತಿ ಈ ಚಹರೆ ಓದುವಂತಹ ಅದರಲ್ಲೂ ಸಹಿತ ಈ CCTV ಸ್ನಾಪ್ಶಾಟ್ ಏನಿದೆ ಇದರಲ್ಲಿರುವಂತಹ ಚಹರೆ ಓದುವಂತಹ ವ್ಯಕ್ತಿ ಯಾರಾದ್ರೂ ಸಿಕ್ಕಿದ್ರು ಅನುಮಾನಾಸ್ಪದ ವ್ಯಕ್ತಿ ಆ ತರ ವ್ಯಕ್ತಿಗಳನ್ನ ಸಾಕಷ್ಟು ಮಂದಿ ಕರೆತಂದು ಈಗಾಗಲೇ ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿ ತನಕ ಆರೋಪಿ ಯಾರು ಅನ್ನೋದು ಈಗ ಸ್ಥಳೀಯರಿಗೆ ಸಿಕ್ಕಿಲ್ಲ. ಇದು ಆ ಏರಿಯಾದ ನಿವಾಸಿಗಳಿರ್ಬೋದು ಮತ್ತು ಮಹಿಳೆಯರು ಇರ್ಬೋದು ಒಂದ್ ರೀತಿ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ.